ಮಂಗಳವಾರ ಮೇ 5, 2026 ರಂದು ದೆಹಲಿಯ ಅರುಣ್ ಜೇಟ್ಲಿ ಕ್ರೀಡಾಂಗಣದಲ್ಲಿ ನಡೆದ ಇಂಡಿಯನ್ ಪ್ರೀಮಿಯರ್ ಲೀಗ್ 2026ರ ಒಂದು ಮಹತ್ವದ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನ 8 ವಿಕೆಟ್ಗಳಿಂದ ಭರ್ಜರಿ ಗೆಲುವು ಸಾಧಿಸಿದೆ. ಸಂಜು ಸ್ಯಾಮ್ಸನ್ ಕೇವಲ 52 ಎಸೆತಗಳಲ್ಲಿ ಅಜೇಯ 87 ರನ್ ಸಿಡಿಸಿ ಪಂದ್ಯ ಗೆಲ್ಲಿಸೋ ಪ್ರದರ್ಶನ ನೀಡಿದ್ರು. ಇವರ ಅದ್ಭುತ ಆಟಕ್ಕೆ ಪಂದ್ಯಶ್ರೇಷ್ಠ ಪ್ರಶಸ್ತಿ ಕೂಡ ಸಿಕ್ತು. ಈ ಗೆಲುವು ಚೆನ್ನೈ ಸೂಪರ್ ಕಿಂಗ್ಸ್ ತಂಡಕ್ಕೆ ತುಂಬಾನೇ ಅಗತ್ಯವಿತ್ತು. ಇದರಿಂದ ಅವರು ಲೀಗ್ ಅಂಕಪಟ್ಟಿಯಲ್ಲಿ 6ನೇ ಸ್ಥಾನಕ್ಕೆ ಏರಿಕೆ ಕಂಡಿದ್ದಾರೆ. ಜೊತೆಗೆ ಪ್ಲೇಆಫ್ಗೆ ಹೋಗುವವರ ಕನಸಿಗೆ ಇದು ದೊಡ್ಡ ಬೂಸ್ಟ್ ಕೊಟ್ಟಿದೆ. ಈ ಪಂದ್ಯಕ್ಕೆ ಮುನ್ನ ಎರಡೂ ತಂಡಗಳು ಪಾಯಿಂಟ್ಸ್ ಟೇಬಲ್ನಲ್ಲಿ ತೀವ್ರ ಪೈಪೋಟಿಯಲ್ಲಿದ್ದು, ತಮ್ಮ ಹಿಂದಿನ 9 ಪಂದ್ಯಗಳಲ್ಲಿ 4 ಗೆಲುವು ಮತ್ತು 5 ಸೋಲುಗಳನ್ನು ಕಂಡಿದ್ದ ಇವೆರಡರಲ್ಲಿ ನೆಟ್ ರನ್ ರೇಟ್ನಲ್ಲಿ ಮಾತ್ರ ಚೆನ್ನೈಗೆ ಸ್ವಲ್ಪ ಮೇಲುಗೈ ಇತ್ತು. ಡೆಲ್ಲಿ ಕ್ಯಾಪಿಟಲ್ಸ್ ನಾಯಕ ಅಕ್ಷರ್ ಪಟೇಲ್ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಲು ನಿರ್ಧರಿಸಿದ್ರು. ಆದರೆ ಅವರ ಈ ನಿರ್ಧಾರ ಅಂತಿಮವಾಗಿ ತಂಡ 7 ವಿಕೆಟ್ಗಳ ನಷ್ಟಕ್ಕೆ 155 ರನ್ ಗಳಿಸೋಕೆ ಮಾತ್ರ ಸಾಕಿತ್ತು. ಇದಕ್ಕೆ ಉತ್ತರವಾಗಿ ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡ ಕೇವಲ 2 ವಿಕೆಟ್ ಕಳೆದುಕೊಂಡು 159 ರನ್ ಗಳಿಸಿ ಇನ್ನೂ 15 ಎಸೆತಗಳು ಬಾಕಿ ಇರುವಾಗಲೇ ಸುಲಭವಾಗಿ ಗುರಿ ತಲುಪಿ ಗೆಲುವಿನ ನಗೆ ಬೀರಿದೆ. ಟಾಸ್ ಗೆದ್ದ ಡೆಲ್ಲಿ ಕ್ಯಾಪಿಟಲ್ಸ್ ಅರುಣ್ ಜೇಟ್ಲಿ ಸ್ಟೇಡಿಯಂನ ಬ್ಯಾಟಿಂಗ್ಗೆ ಹೇಳಿ ಮಾಡಿಸಿದ ಪಿಚ್ನಲ್ಲಿ ದೊಡ್ಡ ಮೊತ್ತ ಕಲೆಹಾಕುವ ಗುರಿ ಇಟ್ಕೊಂಡು ಇನ್ನಿಂಗ್ಸ್ ಆರಂಭಿಸಿದ್ರು. ಅವರು ತಮ್ಮ 20 ಓವರ್ಗಳಲ್ಲಿ 7 ವಿಕೆಟ್ ಕಳೆದುಕೊಂಡು 155 ರನ್ ಗಳಿಸಿದ್ರು. ಮುಖ್ಯವಾಗಿ ಟ್ರಿಸ್ಟಾನ್ ಸ್ಟಬ್ಸ್ 31 ಬಾಲ್ಗಳಲ್ಲಿ 38 ರನ್ ಗಳಿಸಿದ್ರೆ, ಸಮೀರ್ ರಿಜ್ವಿ ಕೊನೆಯಲ್ಲಿ ಭರ್ಜರಿ ಆಟ ಆಡಿ 4 ಸಿಕ್ಸರ್ ಸಹಿತ ಕೇವಲ 24 ಬಾಲ್ಗಳಲ್ಲಿ ಅಜೇಯ 40 ರನ್ ಸಿಡಿಸಿದ್ರು. ಅರುಣ್ ಜೇಟ್ಲಿ ಸ್ಟೇಡಿಯಂನ ಬ್ಲ್ಯಾಕ್ ಸಾಯಿಲ್ ಪಿಚ್ ಅದರ ಉತ್ತಮ ಬೌನ್ಸ್ ಮತ್ತೆ ಕ್ಯಾರಿ ಕೊಡುವ ಗುಣಕ್ಕೆ ಹೆಸರುವಾಸಿ. ಹೀಗಾಗಿ ಐಪಿಎಲ್ನಲ್ಲಿ ಇಲ್ಲಿ ಹೈಸ್ಕೋರಿಂಗ್ ಪಂದ್ಯಗಳು ಜಾಸ್ತಿ ನಡೆಯುತ್ತವೆ. ಪೇಸರ್ಗಳಿಗೆ ಆರಂಭದಲ್ಲಿ ಸ್ವಲ್ಪ ಸ್ವಿಂಗ್ ಸಿಕ್ಕರೂ ಮಧ್ಯಮ ಓವರ್ಗಳಲ್ಲಿ ಸ್ಪಿನ್ನರ್ಗಳಿಗೂ ಟರ್ನ್ ಸಿಗುತ್ತೆ. ಆದರೂ ಸಾಮಾನ್ಯವಾಗಿ ಪಿಚ್ ಬ್ಯಾಟರ್ಗಳಿಗೆ ಹೆಚ್ಚು ಅನುಕೂಲಕರವಾಗಿರುತ್ತದೆ. ಈ ಮೈದಾನದಲ್ಲಿ 170ರಿಂದ 190 ರನ್ಗಳು ಸರಾಸರಿ ಸ್ಕೋರ್. 200 ರನ್ಗಿಂತ ಹೆಚ್ಚಿದ್ರೆ ಅದನ್ನು ಚೇಸ್ ಮಾಡೋದು ತುಂಬಾ ಕಷ್ಟ. ಇನ್ನು ಇತಿಹಾಸವನ್ನ ನೋಡಿದ್ರೆ ಚೇಸ್ ಮಾಡುವ ತಂಡಗಳೇ ಇಲ್ಲಿ ಹೆಚ್ಚು ಗೆದ್ದಿರುವುದು. ಸಂಜೆ ನಡೆದ ಪಂದ್ಯಕ್ಕೆ ವಾತಾವರಣ ಕೂಡ ಪೂರಕವಾಗಿತ್ತು. ಸುಮಾರು 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ಇತ್ತು. ಮಳೆಯಿಂದ ಯಾವುದೇ ಅಡ್ಡಿ ಇರಲಿಲ್ಲ. ಹೀಗಾಗಿ ಪೂರ್ತಿ 40 ಓವರ್ಗಳ ಆಟ ಯಾವುದೇ ತೊಂದರೆ ಇಲ್ಲದೆ ನಡೆಯಿತು. ಡೆಲ್ಲಿ ಕ್ಯಾಪಿಟಲ್ಸ್ ಕೊಟ್ಟಿದ್ದ 155 ರನ್ ಟಾರ್ಗೆಟ್ ಬೆನ್ನತ್ತಿದ ಚೆನ್ನೈ ಸೂಪರ್ ಕಿಂಗ್ಸ್ ತುಂಬಾ ಭರ್ಜರಿ ಪ್ರದರ್ಶನ ನೀಡಿ ಕೇವಲ 17.3 ಓವರ್ಗಳಲ್ಲಿ ಇನ್ನು 8 ವಿಕೆಟ್ ಬಾಕಿ ಇರುವಾಗಲೇ ಪಂದ್ಯ ಗೆದ್ದುಕೊಂಡಿತು. ಈ ಚೇಸ್ನ ಹಿಂದಿದ್ದ ಸೂತ್ರಧಾರ ಸಂಜು ಸ್ಯಾಮ್ಸನ್. ಐಪಿಎಲ್ 2026ರಲ್ಲಿ ತಮ್ಮ ಅದ್ಭುತ ಫಾರ್ಮ್ ಮುಂದುವರೆಸಿದ ಅವರು ಕೇವಲ 52 ಎಸೆತಗಳಲ್ಲಿ ಅಜೇಯ 87 ರನ್ ಗಳಿಸಿದರು. ಇದರಲ್ಲಿ 7 ಬೌಂಡರಿ ಹಾಗೂ 6 ಭರ್ಜರಿ ಸಿಕ್ಸರ್ಗಳಿದ್ವು. ಸ್ಯಾಮ್ಸನ್ ಅವರ ಸ್ಥಿರವಾದ ಹೀರೋಯಿಸಂ ಸಿಎಸ್ಕೆ ಗೆಲುವಿಗೆ ಪ್ರಮುಖ ಕಾರಣವಾಗಿದೆ. ಈ ಸೀಸನ್ ಆರಂಭದಲ್ಲೇ ಅವರು ಐಪಿಎಲ್ ಇತಿಹಾಸದಲ್ಲಿ 5000 ರನ್ ಗಡಿ ದಾಟಿದ್ದರು ಮತ್ತು ಮೇ 6, 2026ರ ವೇಳೆಗೆ 10 ಪಂದ್ಯಗಳಲ್ಲಿ 402 ರನ್ ಗಳಿಸಿದ್ದರು. ಅವರಿಗೆ ಕಾರ್ತಿಕ್ ಶರ್ಮಾ ಅವರಿಂದಲೂ ಉತ್ತಮ ಸಾಥ್ ಸಿಕ್ಕಿತು. ಅವರು 31 ಎಸೆತಗಳಲ್ಲಿ ಅಜೇಯ 41 ರನ್ ಗಳಿಸಿ ಇವರಿಬ್ಬರ ಜೊತೆಯಾಟವನ್ನು ಗಟ್ಟಿಗೊಳಿಸಿದರು. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ನಾಯಕ ಋತುರಾಜ್ ಗಾಯಕ್ವಾಡ್ ಬೇಗನೆ ಔಟ್ ಆದರು. ಕೇವಲ 13 ಎಸೆತಗಳಲ್ಲಿ 6 ರನ್ ಗಳಿಸಿ ಪೆವಿಲಿಯನ್ ಸೇರಿದರು. ಇದು ಐಪಿಎಲ್ 2026 ಸೀಸನ್ನಲ್ಲಿ ಅವರ ಕಳಪೆ ಪ್ರದರ್ಶನವನ್ನು ಮುಂದುವರೆಸಿದೆ. ಅಲ್ಲಿ ಅವರು ಲಯ ಕಳೆದುಕೊಂಡಿದ್ದಾರೆ. ಸ್ಯಾಮ್ಸನ್ ಅವರ ಆಕ್ರಮಣಕಾರಿ ಬ್ಯಾಟಿಂಗ್ ಸಿಎಸ್ಕೆಯನ್ನು ಸ್ಥಿರವಾಗಿ ಮುಂದಕ್ಕೆ ಕೊಂಡೊಯ್ದಿದೆ. ಅವರು 40 ಸಂಕಲನ ರನ್ ಗಳಿಸಿದ ಎಲ್ಲಾ 4 ಪಂದ್ಯಗಳಲ್ಲಿ ತಂಡ ಗೆದ್ದಿದೆ.